ಇದು ಮೂರನೇ ಸಭೆ ನಾನು ಸಚಿವನಾದ ಮೇಲೆ ನಮ್ಮ ಇಲಾಖಾಧಿಕಾರಿಗಳಿಗೆ ಇವತ್ತು ರಾಜ್ಯದ ರೈತರ ಒಂದು ಬೆಳೆ ವಿಚಾರವಾಗಿ ಮತ್ತು ನೀರಿನ ಇವತ್ತು ಸಂಗ್ರಹ ತುಂಬ ಕಡಿಮೆ ಇರೋದ್ರಿಂದ ಯಾವ ಬೆಳೆಗಳನ್ನು ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಹಾಕ್ಕೊಂಡ್ರೆ ಅವ್ರಿಗೆ ಆದಾಯ ಬರುತ್ತೆ ಮತ್ತು ಮಳೆ ಆಶ್ರಿತ ಪ್ರದೇಶದಲ್ಲಿ ಪರ್ಯಾಯವಾಗಿ ಯಾವ ರೀತಿಯ ಬೆಳೆಗಳನ್ನ ಒಂದು ಎರಡು ಮಳೆ ಸಿಕ್ಕಿದ್ರು ಸಾಕು ಅದರಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ಅವ್ರಿಗೆ ಈ ವರ್ಷದ ಒಂದು ಜೀವನೋಪಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇರಬೇಕು ಮತ್ತು ಕೇಂದ್ರದಿಂದ ನಾವು ಏನೇನು ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ರೈತರ ವಿಚಾರವನ್ನು ಗಮನಕ್ಕೆ ತರಬೇಕು ಅನ್ನೋಂಥದ್ದು ಮತ್ತು ಈಗಿರ್ತಕ್ಕಂಥ ನಮ್ಮ ರಾಜ್ಯ ವಲಯದ ಒಂದು ಕಾರ್ಯಕ್ರಮಗಳು ಅವುಗಳ ಅನುಷ್ಠಾನ ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳ ಬಗ್ಗೆ ನಾನು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಪಡೆಯೋದಲ್ಲದೆ ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ರಾಜ್ಯವನ್ನು ಹೇಗೆ ರೈತರ ಒಂದು ಬದುಕನ್ನು ಉಳಿಸ್ತಕ್ಕಂಥ ಕೆಲಸನ ಮಾಡೋದಕ್ಕೆ ಇಲಾಖೆ ಸಜ್ಜಾಗಬೇಕು ಅನ್ನೋದು ಚರ್ಚೆ ಮಾಡಿದ್ವಿ ಮತ್ತು ಸಹಜವಾಗಿ ನೀವು ಭಾಳ ಸಾರಿ ಒಂದು 2-3 ನಮ್ಮ ಮಾಧ್ಯಮ ಸ್ನೇಹಿತರನ್ನು ಕೇಳಿದ್ರು ಈ ಬರದ ವಿಚಾರವಾಗಿ ಏನು ಚರ್ಚೆ ಮಾಡಿದ್ರಿ ಹಾಗೆ ಹೇಗೆ ಅಂತ ಬರದ ವಿಚಾರವಾಗಿ ರೈತರ ಇವತ್ತು ಒಂದು ಬಿತ್ತನೆ ಎಷ್ಟಾಗಿದೆ, ಎಷ್ಟು ಕಡೆ ಬೆಳೆ ಹಾನಿ ಆಗಿದೆ ಮತ್ತು ಎಷ್ಟು ಕಡೆ ಅಂತರ್ಜಲ ಕುಸಿದಿದೆ ಮತ್ತು ಇನ್ನು ಈ ವರ್ಷದ ಬೆಳೆಯ ಪದ್ಧತಿಯಲ್ಲಿ ಯಾವ ರೀತಿ ಸಂಕಷ್ಟಕ್ಕೆ ರೈತರಿದ್ದಾರೆ ಅನ್ನೋಂಥ ಮಾಹಿತಿನ ನಾವು ಕಂದಾಯ ಇಲಾಖೆಗೆ ವರದಿಯನ್ನು ಕೊಡ್ತಕ್ಕಂಥವ್ರು. ಈ ಒಂದು ಬರ ಘೋಷಣೆ ಆಗಬೇಕಾದ್ರೆ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿರೋದೇ ಕಂದಾಯ ಇಲಾಖೆ ಆಗಿರೋದ್ರಿಂದ ನಮ್ಮ ಪೂರ್ಣ ಮಾಹಿತಿಯನ್ನು ಸಜ್ಜುಗೊಳಿಸಿ ಜೊತೆಗೆ ಈ ತಿಂಗಳ ಕೊನೆ ತನಕ, ಯಾಕಂದರೆ ಕೇಂದ್ರ ನಮ್ಮನ್ನು ನೋಡೋದೇನಂತಾರೆ ಮೊದಲ 5 ವಾರಗಳನ್ನು ಅವರು ಗಮನಿಸ್ತಾರೆ. 5 ವಾರಗಳಲ್ಲಿ ಈ ತಿಂಗಳ ಕೊನೆಗೆ ಆ ವಾಸ್ತವದ ಚಿತ್ರಣ ಪೂರ್ಣ ಆಗುತ್ತೆ. ಅದಾದ ಮೇಲಿಂದ ನಮ್ಮ ವರದಿನ ಅವರು ಪರಿಶೀಲನೆಗೆ ಬರ್ತಾರೆ. ಈಗಾಗಲೇ ಹಲವಾರು ಕಡೆ ಮಧ್ಯಂತರವಾಗಿ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ತದನಂತರ ಬರದ ಬಗ್ಗೆ ಘೋಷಣೆ ಮಾಡೋಕ್ಕೆ ಕೇಂದ್ರಕ್ಕೆ ನಮ್ಮ ವರದಿ ಹೋಗುತ್ತೆ. ಈಗ ಅಂಕಿಅಂಶಗಳೆಲ್ಲ ರೆಡಿ ಆಗಿದೆ, ಎಲ್ಲ ನಾವು ಅದನ್ನು ಕಂದಾಯ ಇಲಾಖೆ ಮುಖಾಂತರ ಕಳಿಸ್ಬೇಕು. ನಾವೇ ನೇರವಾಗಿ ಕೇಂದ್ರಕ್ಕೆ ನಾವೇನು ಕೇಳೋವಂಥದ್ದಿಲ್ಲ. ವಾಸ್ತವದ ಚಿತ್ರಣ, ಬೆಳೆ ಮತ್ತು ಇವತ್ತಿನ ಮಳೆ ಈ ಎಲ್ಲ ವಿಚಾರವನ್ನು ನಾವು ಕ್ರೋಢೀಕರಿಸೋದ್ರಲ್ಲದೆ ಹೆಚ್ಚಿನ ವಿಚಾರವನ್ನು ಕಂದಾಯ ಇಲಾಖೆ ಮುಖಾಂತರ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಬೇಕು. ಕೇಂದ್ರಕ್ಕೆ ಯಾವಾಗ ಮನವಿ ಕೊಡಬಹುದು ಸರ್ ಸರ್ಕಾರದಿಂದ? ಈ ತಿಂಗಳು ಕೊನೆ ತನಕ ನಾವು ಏನು ಮಾಡೋಕ್ಕಲ್ಲ. ಈ ತಿಂಗಳು ಕೊನೆ ಆದ ಮೇಲೆ ನಾವು ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸಿ ವಾಸ್ತವದ ಚಿತ್ರಣವನ್ನು ಕೇಂದ್ರದ ಮುಂದೆ ಇಟ್ಟು ಬರ ಘೋಷಣೆ ಮಾಡೋದಕ್ಕೆ ಇಷ್ಟು ವಿಷಯಗಳು ಸಮಂಜಸವಾಗಿದ್ದಾವೆ, ನಮ್ಮ ಸಂಕಷ್ಟ ಪರಿಸ್ಥಿತಿಗೆ ಕೇಂದ್ರ ನೆರವು ಬರಬೇಕು ಅನ್ನೋಂಥ ಮನವಿ ಮಾಡ್ತೀವಿ. ನೋಡಿ, ಅದು ತತ್ಕ್ಷಣದಲ್ಲಿ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ವಿಚಾರ. ಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಿ ಕಂದಾಯ ಇಲಾಖೆ ನಾನಾ ವಿಚಾರಗಳು, ಕುಡಿಯೋ ನೀರು ಬರ್ತದೆ, ಜೊತೆಗೆ ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜೀವನೋಪಾಯಕ್ಕೆ ಬೇಕಿರ್ತಕ್ಕಂಥ ಜನರ ಬದುಕು ಇರುತ್ತೆ. ಕೂಲಿ ಮಾಡೋನ ವಿಚಾರದಿಂದನೂ ಬರೀ ರೈತನ ಒಬ್ಬಂದೇ ವಿಚಾರ ಇಲ್ಲ, ಕೂಲಿ ಮಾಡೋದು, ಕೃಷಿ ಕಾರ್ಮಿಕರದು, ಪ್ರತಿಯೊಬ್ಬರು ಜಾನುವಾರದು ಪ್ರತಿಯೊಂದು ವಿಚಾರನೂ ಅಳವಡಿಕೆಯಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಪೂರಕವಾಗಿ ಸರ್ಕಾರ ನೆರವಿಗೆ ಬರ್ತಕ್ಕಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಅದನ್ನು ಮನವರಿಕೆ ಮಾಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದು ರಾಜ್ಯದ ಜವಾಬ್ದಾರಿ. ಸರ್, ಈಗ ಕೇಂದ್ರ ಬಂದು ಬರ ಅಂತ ಘೋಷಣೆ ಮಾಡುವ ತನಕ ಸರ್ಕಾರ ಮಧ್ಯಂತರವಾಗಿ ಪರಿಹಾರ ಕೊಡೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದೆಯಾ? ನಿಮಗೆ ಇವತ್ತು ನಾಮ್ಸ್ ಪ್ರಕಾರ ಈ ತಿಂಗಳ ಕೊನೆಯವರೆಗೆ ನಾವು ಈ ಎಲ್ಲ ವಿಚಾರವನ್ನು ಕ್ರೋಢೀಕರಿಸಿ ದಾಖಲೆಗಳನ್ನು ಸಮಂಜಸವಾಗಿ ಕೇಂದ್ರಕ್ಕೆ ನೀಡುವಂಥ ಜವಾಬ್ದಾರಿನ ಮೊದಲು ಮಾಡಬೇಕು. ತದನಂತರ ನಮಗೂ ಗೊತ್ತಿದೆ, ಬೆಳೆ ವಿಮೆ ವಿಚಾರ ಗೊತ್ತಿದೆ. ಈಗ ಕೃಷಿ ಇಲಾಖೆ ವಿಚಾರದಿಂದ ನಾವೇನು ರೈತನ ವಿಚಾರವಾಗಿ ಮಾತ್ರ ನಾವು ಯೋಚನೆ ಮಾಡೋದು. ಆದರೆ ಪ್ರತಿಯೊಬ್ಬ ಸಾರ್ವಜನಿಕನ ಬಗ್ಗೆನೂ ನಾವು ಮಾತಾಡಬೇಕಲ್ವ ಇವತ್ತು ಸರ್ಕಾರವಾಗಿ. ಅದು ಎಲ್ಲಿಂದ? ಕೇಂದ್ರ ಮತ್ತು ರಾಜ್ಯ ಇಬ್ಬರು ಸೇರಿ. ಅದು ಯಾವಾಗ? ಬರ ಅಂತ ಘೋಷಣೆ ಆದಾಗ. ಆ ಘೋಷಣೆ ಮಾಡೋಕ್ಕೆ ನಮ್ಮಿಂದ ಇನ್ನೂ ಮಾಹಿತಿನೇ ನಾವು ಕೊಡದೇ ಇರಬೇಕಾದ್ರೆ ಕೇಂದ್ರ ಅದನ್ನು ಒಪ್ಪಿ ಅದನ್ನು ಘೋಷಣೆ ಮಾಡಿದ ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ. ಅದು ನಮ್ಮ ಬೇಡಿಕೆಗಳು ಬೇರೆ. ಬರದ ವಿಚಾರವಾಗಿ ನಾನು ಹೇಳ್ತಾ ಇರೋದು ನಿರ್ದಿಷ್ಟವಾಗಿ ಬರ ಅಂತ ಘೋಷಣೆ ಆಗೋದಕ್ಕೂ ಮೊದಲೇ ಆ ವಿಚಾರವಾಗಿ ನಾವು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಘೋಷಣೆ ಮಾಡೋದು ಕೇಂದ್ರದ ಜವಾಬ್ದಾರಿ, ಅದಕ್ಕೆ ಪೂರಕ ದಾಖಲೆ ಕೊಡ್ತಕ್ಕಂಥ ರಾಜ್ಯದ ಜವಾಬ್ದಾರಿ ಅಷ್ಟೇ.
ಈ ಬಿತ್ತನೆ ಕೊಟ್ಟಿರ್ತಕ್ಕಂಥ ಬೆಳೆ ಸಾಲಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ಅದನ್ನೇನಾದರೂ ಮನ್ನಾ ಮಾಡುವ ಬಗ್ಗೆ ಏನಾದರೂ ನೋಡಿ, ಇವಾಗ ಹೋದ ವರ್ಷಕ್ಕಿನ್ನ ಒಂದು ರೀತಿಯಲ್ಲಿ ದುಪ್ಪಟ್ಟು ಒಂದು ಇನ್ಶೂರೆನ್ಸ್ಗೆ ರೈತರು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿದ್ದಾರೆ. ಇದೊಂದು ಸ್ವಾಗತಾರ್ಹವಾದಂಥ ಬೆಳವಣಿಗೆ. ಹಾಗಾಗಿ ಬೆಳೆ ನಷ್ಟ ಮತ್ತೊಂದು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿಂದಲೇ ನೆರವು ಸಿಗ್ತವೆ. ಇನ್ನು ಕೆಲವು ಭಾಗದಲ್ಲಿ ಆ ರೀತಿಯಲ್ಲಿ ಒಂದು ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ರಾಜ್ಯ ಯಾವ ರೀತಿ ನೆರವು ಬರಬೇಕು ಅನ್ನೋದು ನಾವು ಮುಂದಿನ ದಿನದಲ್ಲಿ ಚರ್ಚೆ ಮಾಡೋದಕ್ಕೆ ನಾವು ಜವಾಬ್ದಾರಿ ನಿರ್ವಹಿಸಲೇಬೇಕಾಗುತ್ತೆ. ಯಾಕಂದ್ರೆ ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರದ ಜವಾಬ್ದಾರಿನ ನಾವು ಮರೆತು ಕೂತ್ಕೊಳ್ಳೋಂಗಿಲ್ಲ. ಇನ್ನೊಂದು ಸರ್, ಮೋಡ ಬಿತ್ತನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿದೆ. ಎಲ್ಲೆಲ್ಲಿ ಬಿತ್ತನೆ ಮಾಡ್ತೀರಿ, ಎಲ್ಲೆಲ್ಲಿ ಅನ್ನುವಂಥದ್ದು ಇದನ್ನ ನೀವು ಕೇಳಬೇಕಾದ್ರೆ ನೀರಾವರಿ ಇಲಾಖೆಯವರು. ಅಲ್ಲ, ನಿಮ್ಮ ಸಜೆಷನ್ ಈಗ ನೋಡಿ, ಕೃಷಿದು ಅಂತಾರೆ ಡ್ಯಾಮ್ ಬೇಸ್ಡ್ ಅವರು ಸೀಡಿಂಗ್ ಅದು ಮಾಡಕ್ ಹೋಗ್ತಾರೆ. ಕ್ಲೌಡ್ ಸೀಡಿಂಗ್ ಮಾಡೋವಂಥ ಜಾಗದಲ್ಲಿ ಡ್ಯಾಮ್ಗೆ ಕ್ಯಾಚ್ಮೆಂಟ್ ಏರಿಯಾ ಇರುತ್ತಲ್ಲ, ಅಲ್ಲೇ ತಾನೇ ಮಾಡಬೇಕು. ಬೇರೆ ಕಡೆ ಮಾಡಿದ್ರೆ ಏನು ಪ್ರಯೋಜನ? ಯಾಕಂದ್ರೆ ಸೊ ಅದನ್ನ ಹೇಳ್ಬೇಕಾಗಿರೋದು ಇದು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಬ್ಬರೊಳಗೊಬ್ಬರು ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಮುಂಗಾರು ಹಾಳಾಗಿದೆ, ಹಿಂಗಾರಿಗೆ ಪೂರಕವಾಗಿ ಮಾಡಬೇಕಾಗಿರ್ತದೆ. ಹಿಂಗಾರಿನ ವಿಚಾರ ಇಲ್ಲ, ಈಗ ಇನ್ನೂ ಹಿಂಗಾರಿನ ವಿಚಾರನೇ ಇಲ್ಲ, ಮುಂಗಾರದೇ ಇಲ್ಲ. ಇನ್ನು ಮುಂಗಾರದಲ್ಲಿ ಇನ್ನು ಮುಂಗಾರು. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.